ಒಂದೇ ಧಾರಾವಾಹಿಯಲ್ಲಿ 2 ಶೇಡ್ ನಿಭಾಯಿಸುವಂತಹ ಅವಕಾಶ ಇದು ಆಕ್ಚುಲಿ ತುಂಬಾ ಅದೃಷ್ಟ ಅಲ್ವಾ? ಅದು ನಮ್ಮ ರೈಟ್ರು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು ಕ್ಯಾರೆಕ್ಟ್ರು ಅಷ್ಟು ಗೊತ್ತಿಲ್ಲ ನನಗೆ, ಅದು ಅಷ್ಟು ವ್ಯಾಲ್ಯೂ ಇದೆಯೋ ಇಲ್ವೋ ಅಂತ. ನಮ್ಮ ರೈಟರು ಮತ್ತು ನಮ್ಮ ಡೈರೆಕ್ಟ್ರು ಅದು ತರಿಸಿದ್ದು ಅವರೇನೆ. ಅಂದ್ರೆ ಒಂದೇ ರೀತಿ ಹೋಗ್ತಾ ಇರತ್ತೆ ಪಾತ್ರ, ಆನಂತರ ಟ್ವಿಸ್ಟ್ ಆಗುವಂಥದ್ದು, ಜನರ ಪ್ರತಿಕ್ರಿಯೆ ಕೂಡ ಉಲ್ಟಾ ಆಗುವಂಥದ್ದು. ಅದು ಯಾಕಂದ್ರೆ ಇದು ಮೇನ್ ನೆಗೆಟಿವ್ ಅಂದ್ರೆ ಅವರಿಗೆ ಅದು ನೆಗೆಟಿವ್ ಅನ್ನೋ ಥರನೇ ಇರುತ್ತೆ. ಈ ಕ್ಯಾರೆಕ್ಟರ್ ಹೇಗೆ ಅಂದ್ರೆ ನೆಗೆಟಿವ್ ಇದ್ಲು ಟರ್ನ್ ಆದ್ಲು ಅನ್ನೋದಿದೆಯಲ್ಲ, ಜನಕ್ಕೆ ಅದೊಂಥರ ಖುಷಿ ಕೊಟ್ಟಿದ್ದು. ಅವರಿಗೆ ಒಂಥರ ಆನಂದ ಆಗಿದೆ ಅದು ಅನಿಸುತ್ತೆ. ಬಿಕಾಸ್ ಕಾವೇರಿಗೆ ವಿರುದ್ಧವಾಗಿ ಬಂದೆ ನೀನು ಅಂಥೇಳಿ. ಇಲ್ಲಾಂದರೆ ಅವ್ರಿಗೆ ಭಯ ಆಗ್ತಾಯಿತ್ತು, ಲಕ್ಷ್ಮಿಗೆ ಎಲ್ಲಿಬ್ಬರು ಸೇರ್ಕೊಂಡು ಏನು ಹಿಂಸೆ ಕೊಡ್ತಾರೋ ಅನ್ನೋ ಥರ ಅವ್ರಿಗೆ ಅನಿಸ್ತಾಯಿತ್ತು ಅನಿಸುತ್ತೆ. ಯಾವಾಗ ನಾನು ಟರ್ನ್ ತೊಗೊಂಡು ಜನಕ್ಕೆ ಒಂಥರ ಅವ್ರು ಆ್ಯಕ್ಚುಲಿ ಎಂಜಾಯ್ ಮಾಡ್ತಿದ್ರು. ತುಂಬ ಜನ ಹೇಳ್ತಿದ್ರು ನಂದು ಕಾವೇರಿದು ಕೆಲವೊಂದು ಕಾನ್ವರ್ಸೇಷನ್ನು ಅಥವಾ ನಾನು ಅವ್ರನ್ನ ಚೇಡ್ಸೋದು ಎಲ್ಲ ಕೆಲವೊಂದು ಸೀನ್ಸ್ ಚಿಕ್ಕ ಸೀನ್ಸ್ ಮಾಡ್ತಿದ್ರು ನಮ್ಮ ಸರ್. ತುಂಬ ಚೆನ್ನಾಗಿ ಮಾಡ್ತಿದ್ರು. ವಾಕದಾಗಲಿ ಏನೇ ಆಗಲಿ, ಅವಳು ಸುತ್ತ ಬರೋದಾಗಲಿ ಅದರನ್ನ ಅವರು ಇದು ಮಾಡ್ತಿದ್ರು, ಫ್ರೇಮ್ ಹಾಕಿ ಇದು ಮಾಡ್ತಿದ್ರು ನಮ್ಮ ಡೈರೆಕ್ಟರ್ ಯಶವಂತ್ ಸರು. ಬಟ್ ಜನಕ್ಕೆ ಅದು ತುಂಬ ಖುಷಿ ಕೊಡೋದು. ಅವರು ಆಗ್ಬೇಕು ಹಿಂಗೆ ಆಗಬೇಕು ಅನ್ನೋ ಥರ. ಯಾಕೆ ನಮ್ಮ ಅಜ್ಜಿ ಎಲ್ಲನೇ ಹಾಗೆ ಮಾಡೋರು. ಸೊ ಐ ಫೆಲ್ಟ್ ಹ್ಯಾಪಿ ಆ್ಯಕ್ಚುಲಿ. ನಂಗೆ ಖುಷಿ ಆಗ್ತಿತ್ತು ನಮ್ಮ ರೈಟ್ರು. ಓಕೆ, ವೀಕ್ಷಕರಿಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಸುಪ್ರೀತಾ ಗಂಡ ಯಾರು? ಯಾಕೆ ಸುಪ್ರೀತಾ ಗಂಡನ ಬಿಟ್ಟು ಮನೆಗೆ ಬಂದು ಕೂತಿದ್ದಾಳೆ? ತಂದೆ ಬಗ್ಗೆ ಯಾಕೆ ಮಗನಿಗೆ ಹೇಳ್ತಾ ಇಲ್ಲ ಅಂತ ನಾನು ಕಾದೆ. ನಮ್ಮ ಇದ್ರಲ್ಲೇ ಡಿಸ್ಕಷನ್ಸ್ ನಡೀತಾ ಇತ್ತು. ನಿಮಗೂ ರೀಸನ್ ಗೊತ್ತಿಲ್ಲ? ನಮ್ಮ ಸೆಟ್ಟಲ್ಲೇ ನಾವೇ ಯಾರಿರ್ಬೋದು, ಏನಾಗ್ಬೋದು, ನಾವೇ ಸ್ಟೋರಿ ಕ್ರಿಯೇಟ್ ಮಾಡೋದು. ನಮ್ದು ಅದೊಂದು ಕೆಟ್ಟ ಹ್ಯಾಬಿಟ್ ಇರೋದು, ನಾವೇ ಸ್ಟೋರಿ ಕ್ರಿಯೇಟ್ ಮಾಡೋದು. ಈಗ ಕಾವೇರಿ ಹಿಂಗಾಯಿತು, ಕೃಷ್ಣಕಾಂತ್ ಕತೆ ಏನು ಅನ್ನೋ ಥರ ಓಕೆ ಕಾರುಣ್ಯ ಫ್ರೀ ಇದೆ, ಹಿಂಗೆ ಏನೋ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿಬಿಡ್ತಿದ್ವಿ. ವಲ್ಗರ್ ಆಗೋಗಿರೋದು. ಓಕೆ ನನ್ನ ಹಸ್ಬೆಂಡ್ದು ಅಷ್ಟೇ, ಯಾರಿರ್ಬೋದು, ಹಂಗಿರ್ಬೋದು, ಹೀಗಿರ್ಬೋದು ಅಂತ ಹೇಳಿ ತುಂಬ ಕ್ರಿಯೇಟ್ ಮಾಡಿ ಇದು ಮಾಡ್ತಿದ್ರು. ಹಸ್ಬೆಂಡ್ ಕ್ಯಾರೆಕ್ಟರ್ ಏನಾದರೂ ಬಂದರೆ ಯಾರು ಪ್ಲೇ ಮಾಡ್ಬೋದು ಗೊತ್ತಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಉತ್ತರ ಸಿಗಬಹುದಾ? ನೀವು ನೋಡ್ಬೇಕು. ನೋಡಿ, ಎಕ್ಸ್ಪ್ಲೈನ್ ಇದ್ದಾರೆ, ಕತೆ ಬಿಟ್ಕೊಡ್ತಾನೆ ಇಲ್ಲ. ಎಕ್ಸ್ಪ್ಲನೇಷನ್ ಕೊಟ್ಟಿರಬಹುದು. ಇಷ್ಟೇ ನಮಗೆ ಆನ್ಸರ್ ಸಿಗೋದು. ಓಕೆ.